ಬುದ್ಧಿಯವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು ಹೇಳು ಶಾರದಾ? ಅದು ನನ್ನ ಮಗಳು ಡಿಗ್ರಿಗೆ ಪೇಟೆ ಕಾಲೇಜ್ಗೆ ಸೇರ್ಕೋಬೇಕು ಅಂತ ಆಸೆ ಪಡ್ತಿದ್ದಾಳೆ. ನಿಮಗೆ ಪೇಟೆಯಲ್ಲಿ ಸುಮಾರು ಜನ ಗೊತ್ತಲ್ಲ, ಯಾರಿಗಾದರೂ ಹೇಳಿ ಕಾಲೇಜ್ನಾಗೆ ಒಂದು ಸೀಟ್ ಕೊಡಿಸ್ಕೊಡಿ ಬುದ್ಧಿ. ಅಷ್ಟೇನಾ? ಸರಿ ಆಯಿತು. ಕಾಲೇಜ್ ಪ್ರಿನ್ಸಿಪಲು ನನಗೆ ತುಂಬ ಬೇಕಾದವರು. ನಾನು ಹೇಳಿ ನಿನಗೆ ಸೀಟ್ ಕೊಡಿಸ್ಕೊಡ್ತೀನಿ, ಸರಿನಾ? ಅಷ್ಟು ಮಾಡಿ ಬುದ್ಧಿ. ನಮ್ಮನೆಯವ್ರು ಹೋದಾಗಿಂದ ಅವಳನ್ನ ಸಾಕಕ್ಕೆ ಪಡಬಾರ್ದು ಕಷ್ಟಪಟ್ಟಿವ್ನಿ. ನಿಮ್ಮಂಥವ್ರ ಮನೇಲಿ ಕೆಲಸ ಮಾಡಿಕೊಂಡು ಒಂಚೂರು ಹೊಟ್ಟೆಗೆ ಹಾಕೋತೀವ್ನಿ. ನೋಡು ಶಾರದಾ, ನಿನ್ನ ಮಗಳು ಎಲ್ಲಿವರೆಗೂ ಓದಬೇಕು ಅಂತ ಆಸೆ ಪಡ್ತಾಳೋ ಅಲ್ಲಿವರೆಗೂ ಓದಿಸು. ಯಾಕಂದರೆ ಓದೋಕ್ಕೆ ಇಂಟ್ರೆಸ್ಟ್ ಇರೋ ಮಕ್ಕಳಿಗೆ ನಾವು ಅನ್ಯಾಯ ಮಾಡಬಾರ್ದು. ಡಿಗ್ರಿ ಮೇಲೆ ನನಗೆ ಓದ್ಸೋಕ್ಕಾಗಕ್ಕಿಲ್ಲ ಬುದ್ಧಿ. ನನ್ನ ಹತ್ರ ಎಲ್ಲಿ ಬರಬೇಕು ದುಡ್ಡು? ಅದಕ್ಕೆಲ್ಲ ನೀನು ಯೋಚನೆ ಮಾಡಬೇಡ. ನಾನು ನಿನಗೆ ಎಷ್ಟು ಬೇಕೋ ಅಷ್ಟು ಹಣ ಕೊಡ್ತೀನಿ. ಶಾರದಾ ಒಬ್ಬರು ಸಾಹುಕಾರರ ಮನೆ ಕೆಲಸ ಮಾಡಿಕೊಂಡು ತನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಿರ್ತಾಳೆ. ಹಾಗೆ ಅವ್ರ ಸಹಾಯದಿಂದ ತನ್ನ ಮಗಳು ಇಷ್ಟಪಟ್ಟಿರೋ ಕಾಲೇಜ್ಗೂ ಸೇರಿಸ್ತಾಳೆ. ಪುಷ್ಪ ಕಾಲೇಜಿಗೆ ಸೇರ್ಕೊಂಡ್ಮೇಲೆ ಅವಳಿಗೆ ತುಂಬ ಜನ ಫ್ರೆಂಡ್ಸ್ ಆಗ್ತಾರೆ. ಅದರಲ್ಲಿ ಅವಳು ಕ್ಲೋಸ್ ಫ್ರೆಂಡ್ ಅಂದರೆ ರಾಗಿಣಿ. ರಾಗಿಣಿ, ಯಾಕೆ ಇವತ್ತು ಕ್ಲಾಸ್ ಅಟೆಂಡೇ ಮಾಡಲಿಲ್ಲ ನೀನು? ಅಯ್ಯೋ, ದಿನ ಕ್ಲಾಸ್ ಅಟೆಂಡ್ ಮಾಡೋದು ಇದ್ದೇ ಇರುತ್ತೆ. ಇವತ್ತು ನಾನು, ನಿಖಿಲ್, ರಾಹುಲ್ ಎಲ್ಲರೂ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೀನು ಬಾರೆ? ಸರಿ ಆಯಿತು. ಸರಿ, ನಾನು ನಿಖಿಲ್ ಜೊತೆ ಬೈಕಲ್ಲಿ ಹೋಗ್ತೀನಿ, ನೀನು ರಾಹುಲ್ ಜೊತೆ ಬಾ, ಸರಿನಾ? ಬೈಕಲ್ಲ? ಪುಷ್ಪ, ನೀನೇನು ಹೆದರ್ಕೋಬೇಡ, ನಾನೇನ ಕರ್ಕೊಂಡು ಹೋಗ್ತೀನಿ, ಓಕೆ? ಸರಿ ಸರಿ, ನಡಿ ಹೋಗೋಣ. ರಾಗಿಣಿ ಅವಳ ಬಾಯ್ ಫ್ರೆಂಡ್ ನಿಖಿಲ್ ಜೊತೆ ಸುತ್ತಾ ಇದ್ರೆ ಪುಷ್ಪ ರಾಹುಲ್ ಜೊತೆ ಸುತ್ತಾ ಇರ್ತಾಳೆ. ಹೀಗೆ ರಾಹುಲ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಮಾಡ್ತಾ ರಾಹುಲ್ ಹಾಗೆ ಪುಷ್ಪ ಇಬ್ರು ಒಬ್ರಿಗೊಬ್ರು ತುಂಬ ಪ್ರೀತಿಸೋಕೆ ಶುರು ಮಾಡ್ತಾರೆ. ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ. ಒಂದಿನ ತಾಯಿ ಶಾರದಾ ಪುಷ್ಪಾಗೆ ಹೇಳ್ತಾಳೆ, ಪುಷ್ಪ, ಇವತ್ತು ಸಾಹುಕಾರ ಹೇಳಿದ್ರು ಒಂದು ಒಳ್ಳೆ ಹುಡುಗ ಇದ್ದಾನಂತೆ. ನೀನು ನಿನ್ನ ಮಗಳಿಗೆ ಮದುವೆ ಮಾಡೋದಾದರೆ ಹೇಳು, ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ. ಇದೇನಮ್ಮ ನೀನು ಕಾಲೇಜ್ಗೆ ಸೇರಿಸ್ಬಿಟ್ಟು ಈಗ ಮದುವೆಗಿದ್ರೆ ಅಂತ ಏನೇನೋ ಹೇಳ್ತಾ ಇದೆಯಾ? ನೋಡಮ್ಮ, ನಿಮ್ಮ ತಂದೆ ಹೋದ್ಮೇಲೆ ನಾನು ನಿನ್ನ ಸಾಕೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಇವರು ಮದುವೆ ಆದಮೇಲೂ ನಿನ್ನ ಓದ್ಸೋಕ್ಕೆ ಒಪ್ಕೊಂಡಿದ್ದಾರಂತೆ. ಅದಕ್ಕೆ ನಿನ್ನ ಮಗಳನ್ನ ಒಂದು ಮಾತು ಕೇಳು ಅಂತ ಸಾಹುಕಾರ ಹೇಳಿದ್ರು. ದಯವಿಟ್ಟು ಈ ಮದುವೆಗೆ ಇಲ್ಲ ಅನ್ಬೇಡಮ್ಮ. ಪುಷ್ಪ, ಇದು ಸಾಹುಕಾರ ಆಸೆ ಮಾತ್ರ ಅಲ್ಲ, ನನ್ನ ಆಸೆನೂ ಕೂಡ. ನಿನ್ನ ಮದುವೆನ ನಾನು ಒಬ್ಬಳೇ ಮಾಡೋಕ್ಕಾಗುತ್ತಾ? ಪಾಪ ಸಾಹುಕಾರರು, ಅಮ್ಮನವರು ಎಲ್ಲ ಮದುವೆ ಖರ್ಚು ಅರ್ಧ ಅವರೇ ಹಾಕೋತೀನಿ ಅಂತ ಹೇಳಿದ್ದಾರೆ. ಹೇಗೋ ನಾನಿರೋವರೆಗೂ ಜೀತ ಮಾಡಿ ಅವ್ರ ಸಾಲ ತೀರಿಸ್ತೀನಿ. ದಯವಿಟ್ಟು ಈ ಮದುವೆಗೆ ಒಪ್ಕೊಮ್ಮ. ನಿನ್ನ ಬಾಳು ಬಂಗಾರ ಆಗುತ್ತೆ ಕಣೆ, ನನ್ನ ಮಾತು ಕೇಳೆ. ಈಗ ಪುಷ್ಪನ ಮನಸ್ಸು ಎರಡು ಕಡೆ ಯೋಚನೆ ಮಾಡ್ತಿರುತ್ತೆ. ಒಂದು, ತಾಯಿ ನನ್ನ ಬೆಳೆಸೋಕ್ಕೆ ಇಷ್ಟೊಂದು ಕಷ್ಟಪಟ್ಟಿದ್ದಾರೆ. ಇನ್ನೊಂದು, ರಾಹುಲ್ನ ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಲ್ಲ, ನಾನು ಯಾವುದನ್ನು ಚಾಯ್ಸ್ ಮಾಡ್ಕೋಬೇಕು ಅಂತ ಪುಷ್ಪ ಯೋಚನೆ ಮಾಡ್ತಾ ಇರ್ತಾಳೆ. ಪುಷ್ಪ, ಏನಾದರೂ ಮಾತಾಡೆ, ಸುಮ್ಮನೆ ಈ ರೀತಿ ಕೂತಿದ್ರೆ ಏನೇ ಅರ್ಥ? ನಾನು ನಾಳೆ ಸಾಹುಕಾರ ಹತ್ರ ಈ ವಿಷಯ ಹೇಳಬೇಕು. ಸರಿ ಅಮ್ಮ, ನಾನು ಈ ಮದುವೆಗೆ ಒಪ್ಕೊಂಡಿದ್ದೀನಿ. ಮಾರನೇ ದಿನ ಪುಷ್ಪ ರಾಹುಲ್ನ ಭೇಟಿ ಆಗ್ತಾಳೆ. ಪುಷ್ಪ, ಯಾಕೆ ಕಳ್ತಿದ್ಯಾ? ಏನಾಯ್ತು? ಪುಷ್ಪ ತನ್ನ ತಾಯಿ ತನ್ನ ಹತ್ರ ಮಾತಾಡಿದ ವಿಷಯ, ಈ ಮದುವೆಗೆ ನಾನು ಅನಿವಾರ್ಯ ಕಾರಣಗಳಿಂದ ಒಪ್ಕೊಳ್ಳೇಬೇಕಾಗಿದೆ ಅನ್ನೋ ವಿಷಯನ ರಾಹುಲ್ ಹತ್ರ ಹೇಳ್ತಾಳೆ. ಪುಷ್ಪ, ಕೆಲವೊಂದು ಪರಿಸ್ಥಿತಿಲಿ ನಾವು ನಮ್ಮ ಪ್ರೀತಿನ ತ್ಯಾಗ ಮಾಡಲೇಬೇಕಾಗತ್ತೆ. ಹೇಗೋ ಲೈಫಲ್ಲಿ ಖುಷಿಯಾಗಿರು, ನನಗಷ್ಟೇ ಸಾಕು. ರಾಹುಲ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ರಾಹುಲ್. ನಿನ್ನಂಥ ಒಳ್ಳೆ ಹುಡುಗನ ಪಡೆಯೋಕ್ಕೆ ಆ ದೇವರು ನಂಗೆ ಹಣೆಯಲ್ಲಿ ಬರೀಲಿಲ್ಲ ಅಂತ ಕಾಣಿಸುತ್ತೆ. ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ. ಪುಷ್ಪ ಮನಸ್ಸಲ್ಲಿ ನೋವಿದ್ರು ಕೂಡ ಅವಳು ಅವ್ರ ತಾಯಿ ಎದುರುಗಡೆ ನಗ್ನಗ್ತಾ ಖುಷಿಯಾಗಿ ಓಡಾಡ್ತಿರ್ತಾಳೆ. ಹಾಗೂ ಹೀಗೂ ಪುಷ್ಪ ಮದುವೆ ದಿನ ಬಂದೇ ಬಿಡುತ್ತೆ. ಪುಷ್ಪಾಗೆ ಪ್ರಜ್ವಲ್ ಅನ್ನೋ ಹುಡುಗನ ಜೊತೆ ಮದುವೆ ಆಗುತ್ತೆ. ಸಾಹುಕಾರು, ಅವ್ರ ಹೆಂಡತಿ, ಪುಷ್ಪ ತಾಯಿ, ಪ್ರಜ್ವಲ್ ತಂದೆ ತಾಯಿ ಎಲ್ಲರೂ ಖುಷಿಯಿಂದ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ತಾರೆ. ಬನ್ರೋ, ಎಲ್ಲರೂ ಪುಷ್ಪಾಗೆ ವಿಶ್ ಮಾಡೋಣ. ಓ ಪುಷ್ಪ, ನಿನ್ನ ಫ್ರೆಂಡ್ಸ್ ಎಲ್ಲ ವಿಶ್ ಮಾಡಕ್ಕೆ ಬರ್ತಿದ್ದಾರೆ ನೋಡು.
ಪುಷ್ಪ, ಹ್ಯಾಪಿ ಮ್ಯಾರಿಡ್ ಲೈಫ್ ಕಣೆ. ನಿನ್ನ ಹಸ್ಬೆಂಡ್ ತುಂಬ ಹ್ಯಾಂಡ್ಸಮ್ ಆಗಿದ್ದಾರೆ. ಥ್ಯಾಂಕ್ ಯು ರಾಗಿಣಿ, ಥ್ಯಾಂಕ್ ಯು ಸೋ ಮಚ್. ಪುಷ್ಪ, ನಿನ್ನ ಹಸ್ಬೆಂಡ್ನ ಪರಿಚಯ ಮಾಡ್ಕೊಡಲ್ವಾ? ಇವನು ರಾಹುಲ್, ನನ್ನ ಕ್ಲೋಸ್ ಫ್ರೆಂಡ್. ಇವ್ರ ಹೆಸರು ಪ್ರಜ್ವಲ್ ಅಂತ. ಹಲೋ ಸರ್, ನಿಮಗಿಂತ ನಾನು ಪುಷ್ಪನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಎಷ್ಟೇ ಆದರೂ ಅವಳ ಫ್ರೆಂಡ್ ಅಲ್ವಾ ನೀವು? ಬನ್ನಿ ಫೋಟೋ ನಿಂತ್ಕೊಳ್ಳಿ. ಪುಷ್ಪ, ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ರಾಹುಲ್, ಥ್ಯಾಂಕ್ ಯು. ಹ್ಯಾಪಿ ಮ್ಯಾರಿಡ್ ಲೈಫ್ ಪುಷ್ಪ. ಏನೋ ಚೆನ್ನಾಗಿರು. ಥ್ಯಾಂಕ್ ಯು ನಿಖಿಲ್, ಥ್ಯಾಂಕ್ ಯು ಸೋ ಮಚ್. ಈ ಕಡೆ ತಾಳಿ ಕಟ್ಟಿದ ಗಂಡ, ಈ ಕಡೆ ಮನ್ಸಾರೆ ಪ್ರೀತಿಸಿದ ಪ್ರಿಯತಮ, ಇವರಿಬ್ಬರ ಮಧ್ಯೆ ನಿಂತ್ಕೊಂಡು ಪುಷ್ಪ ಫೋಟೋ ತೆಗೆಸ್ಕೋತಾಳೆ. ದೇಹ ಮಾತ್ರ ಪ್ರಜ್ವಲ್ ಜೊತೆ ಇದ್ರೆ ಮನಸ್ಸೊಳಗಡೆ ಎಲ್ಲ ರಾಹುಲ್ಲೇ ಇರ್ತಾನೆ. ಆದರೂ ಪುಷ್ಪ ತನ್ನ ನೋವನ್ನೆಲ್ಲ ನುಂಗ್ಕೊಂಡು ಎಲ್ಲರ ಜೊತೆನೂ ಖುಷಿ ಖುಷಿಯಾಗಿ ಮಾತಾಡ್ತಿರ್ತಾಳೆ. ಮದುವೆ ಎಲ್ಲ ಆದಮೇಲೆ ಬೀಗ್ರೆ, ಮಗಳು ಅಳಿಯಂಗೆ ನಮ್ಮನೇಲೆ ಶಾಸ್ತ್ರ ಮಾಡಬೇಕು. ಹಾಂ ಗೊತ್ತು, ನಾವು ಶಾಸ್ತ್ರಿಗಳನ್ನ ಒಂದು ಒಳ್ಳೆ ಡೇಟ್ ನೋಡಿ ಅಂತ ಹೇಳಿ ಕೇಳ್ಕೊಂಡು ನಿಮಗೆ ಫೋನ್ ಮಾಡ್ತೀವಿ. ಸರಿ ಮಗಳೇ ಪುಷ್ಪ, ನಾವೇನು ಬರ್ತೀವಮ್ಮ, ಏನು ಯೋಚನೆ ಮಾಡಬೇಡ. ಒಂದು ಒಳ್ಳೆ ದಿನ ನೋಡಿ ಮನೆ ತುಂಬಿಸ್ಕೋತೀವಿ. ಪ್ರಜ್ವಲ್, ನಿನ್ನ ಹೆಂಡತಿ ಹತ್ರ ಏನಾದರೂ ಮಾತಾಡಬೇಕಾದ್ರೆ ಮಾತಾಡ್ಕೊಂಬಿಡಪ್ಪ. ಹಾಗೇನಿಲ್ಲಪ್ಪ, ನಮ್ಮನೆಗೆ ಬರೋವರೆಗೂ ಫೋನಲ್ಲಿ ಮಾತಾಡ್ಬೋದಲ್ಲ. ಸರಿ, ಹಾಗಿದ್ರೆ ನಾವೇನು ಬರ್ತೀವಿ ಬರ್ತೀವಿ ಪುಷ್ಪ. ಮಗಳೇ, ಬಂಗಾರದಂಥ ಹುಡುಗ ಸಿಕ್ಕಿದ್ದಾನೆ ನಿಂಗೆ. ಸಾಹುಕಾರರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಕಾಗಲ್ಲ. ನನ್ನ ಮನಸ್ಸಿನ ನಾವು ನನಗೆ ಮಾತ್ರ ಗೊತ್ತು. ರಾಹುಲ್ನ ನನ್ನಿಂದ ಮರೆಯೋಕ್ಕಾಗ್ತಾ ಇಲ್ಲ. ಪುಷ್ಪ ಎಷ್ಟೇ ಮರೆಯೋಕ್ಕೆ ಪ್ರಯತ್ನ ಪಟ್ಟರು ರಾಹುಲ್ ಅವಳಿಗೆ ನೆನಪು ಬರ್ತಾನೆ ಇರ್ತಾನೆ. ತಕ್ಷಣ ಅವಳು ರಾಹುಲ್ಗೆ ಫೋನ್ ಮಾಡ್ತಾಳೆ. ಹಲೋ ಪುಷ್ಪ. ರಾಹುಲ್ ಧ್ವನಿ ಕೇಳಿದ ತಕ್ಷಣ ಪುಷ್ಪಾಗೆ ತುಂಬಾನೇ ಅಳು ಬರುತ್ತೆ. ರಾಹುಲ್, ನಿನ್ನನ್ನು ಬಿಟ್ಟು ನನ್ನ ಕೈ ಇರೋಕ್ಕಾಗ್ತಾ ಇಲ್ಲ. ನಾನು ಈಗಲೇ ನಿಮ್ಮ ಮನೆ ಹತ್ರ ಬಂದ್ಬಿಡ್ತೀನಿ. ನನಗಿರೋಕ್ಕಾಗ್ತಾ ಇಲ್ಲ. ಪುಷ್ಪ, ಏನು ಮಾತಾಡ್ತಿದ್ಯಾ ನೀನು? ಇಲ್ಲ ರಾಹುಲ್, ನನ್ನ ಕೈಲಿ ನಿನ್ನ ಬಿಟ್ಟಿರೋಕ್ಕಾಗಲ್ಲ. ನನಗೂ ಆಗಲ್ಲ. ಆದರೆ ಏನು ಮಾಡೋದು? ಈಗ ನಿನ್ನ ಮದುವೆ ಆಗೋಗಿದೆಯಲ್ಲ. ಆದರೆ ಆಯಿತು, ನಾನೇ ಅವ್ರ ಜೊತೆ ಇನ್ನೂ ಸಂಸಾರ ಶುರು ಮಾಡಿಲ್ವಲ್ಲ, ನಿನ್ನ ಜೊತೆ ಬಂದ್ಬಿಡ್ತೀನಿ ರಾಹುಲ್. ಸರಿ, ಆಯಿತು. ಪುಷ್ಪ ಒಂದು ಪೇಪರ್ ತಗೊಂಡು ಅದರಲ್ಲಿ ಎಲ್ಲ ವಿಷಯನೂ ಬರೆದಿಟ್ಟು ಮನೆ ಬಿಟ್ಟು ಹೊರಟೋಗ್ತಾಳೆ. ಪುಷ್ಪ, ಎಲ್ಲಿ ಹೋದ್ಲಿ ಅವಳು? ಅವಾಗಿಂದ ಕರೀತಾನೆ ಇದ್ದೀನಿ. ಅಷ್ಟೊತ್ತಿಗೆ ಶಾರದಂಗೆ ಒಂದು ಪೇಪರ್ ಕಾಣಿಸುತ್ತೆ. ಇದ್ಯಾವ ಪೇಪರು ಇಲ್ಲಿದೆಯಲ್ಲ? ಈ ಪೇಪರ್ ಮೇಲೆ ಏನೋ ಬರ್ತಿದ್ದಾರೆ. ಏನು ಬರ್ತಿರ್ಬೋದು? ಏನಪ್ಪ, ನೀನು ಏನು ಓದ್ತಿದ್ಯಾ? ನಾನು 9ನೇ ಕ್ಲಾಸ್ ಓದ್ತಾ ಇದ್ದೀನಿ. ಈ ಪೇಪರಲ್ಲಿ ಏನೋ ಬರ್ತಿದ್ದಾರೆ, ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಒಂದು ಸ್ವಲ್ಪ ಓದಿ ಹೇಳ್ತೀಯಪ್ಪ? ಪ್ರೀತಿಯ ಅಮ್ಮ, ನನಗೆ ಪ್ರಜ್ವಲ್ನನ್ನು ಮದುವೆ ಮಾಡಿಕೊಳ್ಳಲು ಇಷ್ಟವಿರಲಿಲ್ಲ. ಇದು ನನಗೆ ಬಲವಂತದ ಮದುವೆ. ನಾನು ರಾಹುಲ್ ಅನ್ನುವ ಹುಡುಗನನ್ನು ಕಾಲೇಜಿನಲ್ಲಿ ಇದ್ದಾಗಲೇ ಪ್ರೀತಿಸುತ್ತಿದ್ದೆ. ನಿಮ್ಮಗಳ ಬಲವಂತಕ್ಕೋಸ್ಕರ ಈ ಮದುವೆ ಆಗಿದ್ದೆ ಅಷ್ಟೇ. ನಾನು ರಾಹುಲ್ ಜೊತೆ ಹೋಗ್ತಾ ಇದ್ದೀನಿ. ನನ್ನನ್ನು ಕ್ಷಮಿಸಿ ಬಿಡು. ಇಂತಿ ನಿಮ್ಮ ಪ್ರೀತಿಯ ಮಗಳು ಪುಷ್ಪ. ನಾನೇನು ಬರ್ತೀನಿ. ಅಯ್ಯೋ ದೇವ್ರೆ, ಇವಳಿಗೇನು ಬಂದಿತ್ತು ಕೇಡುಗಾಲ? ಈ ರೀತಿ ಮಾಡಿಬಿಟ್ಲಲ್ಲ. ಈಗ ನಾನು ಬೀಗರ ಮುಂದೆ ಹೇಗೆ ಹೋಗೋದು? ಅಯ್ಯೋ ದೇವ್ರೆ, ಈ ಕಾಗದದಲ್ಲಿ ಈ ವಿಷಯ ಇದೆ ಅಂತ ನನಗೆ ಗೊತ್ತಿದ್ದಿದ್ರೆ ಆ ಹುಡುಗನ ಕೈಲಿ ನಾನು ಓದಿಸ್ತಾನೆ ಇರಲಿಲ್ಲ. ಈಗ ಈ ಹುಡುಗ ಊರಿಗೆಲ್ಲ ಅದನ್ನು ಹೇಳ್ಕೊಂಡು ಬರ್ತಾನೆ. ನನ್ನ ಮರ್ಯಾದೆ. ಈ ಕಡೆ ರಾಹುಲ್ ಮನೇಲಿ. ಅಲ್ಲ ಕಣೋ ರಾಹುಲ್, ನಿನಗೇನಾದರೂ ತಲೆ ಕೆಟ್ಟಿದ್ಯಾ? ನಿನ್ನೆ ಮದುವೆ ಆಗಿರೋ ಹುಡುಗಿನ ಇವತ್ತು ಕರ್ಕೊಂಬಂದು ನನ್ನ ಲವರ್ ಅಂತ ಪರಿಚಯ ಮಾಡಿಸ್ತಿದ್ಯಲ್ಲ. ನಾಳೆ ಅವಳು ಗಂಡನ ಮನೆಯವ್ರು ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ನಾವು 3 ಜನನೂ ಕಂಬಿ ಎಣಿಸ್ಬೇಕಾಗತ್ತೆ. ನಿನಗೆ ತಲೆಯಲ್ಲಿ ಬುದ್ಧಿ ಇಲ್ವಾ? ನೋಡು ರಾಹುಲ್, ಯಾವುದೇ ಕಾರಣಕ್ಕೂ ನಾವು ಇವಳನ್ನ ನಮ್ಮ ಸೊಸೆ ಅಂತ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಇಷ್ಟಕ್ಕೂ ನಿನಗೆ ಇವಳೇ ಬೇಕು ಅನ್ನೋದಾದರೆ ನನ್ನ ಆಸ್ತಿಲಿ ಒಂದು ಬಿಡಿಗಾಸು ಸಹ ನಿನಗೆ ಸಿಗಲ್ಲ. ಯೋಚನೆ ಮಾಡು.
ಪುಷ್ಪ ನೀನೇ ನೋಡಿದ್ಯಲ್ಲ ನಮ್ಮ ಅಪ್ಪ ಅಮ್ಮ ಏನು ಮಾತಾಡಿದ್ರು ಅಂತ. ನೀನು ಪ್ರಜ್ವಲ್ ಮನೆಗೆ ಹೋಗೋದು ಒಳ್ಳೇದು ಅಂತ ನನಗೆ ಅನ್ನಿಸ್ತಾ ಇದೆ. ಅಂದರೆ ನನ್ನ ಪ್ರೀತಿ ನಿನಗೆ ಬೇಡವಾ ರಾಹುಲ್? ನಿನಗೆ ನಾನು ಹೇಳೋದು ಅರ್ಥ ಆಗ್ತಾ ಇದೆ ತಾನೇ? ನಾನಿವಾಗ ನಿನ್ನ ಮದುವೆ ಮಾಡಿಕೊಂಡೆ ಅಂತ ಇಟ್ಕೋ. ನಾಳೆ ಪ್ರಜ್ವಲ್ ಮನೆಯವರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನಾನು ನಮ್ಮ ಅಪ್ಪ ಅಮ್ಮ ಎಲ್ಲರೂ ಜೈಲಿಗೆ ಹೋಗ್ಬೇಕಾಗುತ್ತೆ. ನೋಡು, ನನಗೆ ನಿನ್ನ ಪ್ರೀತಿಗಿಂತ ನಮ್ಮ ಅಪ್ಪ ಅಮ್ಮನೇ ಮುಖ್ಯ. ನಾಳೆ ನಿನ್ನನ್ನು ಕಟ್ಕೊಂಡು ನಾನು ಬೀದಿಗೆ ಬರೋಕ್ಕಿಂತ ನಮ್ಮ ಅಪ್ಪ ಅಮ್ಮನ ಜೊತೆ ಈ ಆಸ್ತಿ ನೋಡಿಕೊಂಡು ಬದುಕೋದೇ ಸರಿ ಅಂತ ನನಗೆ ಅನ್ನಿಸ್ತಿದೆ. ನೀನು ದಯವಿಟ್ಟು ಇಲ್ಲಿಂದ ಹೊರಟೋಗು. ಪುಷ್ಪ ಏನು ಮಾತಾಡದೆ ಅಲ್ಲಿಂದ ಹೊರಟೋಗ್ತಾಳೆ. ಪುಷ್ಪ ರಾಹುಲ್ ಮನೆಯಿಂದ ಬರೋ ಅಷ್ಟೊತ್ತಿಗೆ ಅವ್ರ ತಾಯಿ ವಿಷ ಕುಡಿದು ಸತ್ತೋಗಿರ್ತಾಳೆ. ಅಮ್ಮ, ನನ್ನ ತಪ್ಪಾಯ್ತು, ಕ್ಷಮಿಸ್ಬಿಡಮ್ಮ. ಅಮ್ಮ, ನಾನು ಪುಷ್ಪ ಬಂದಿದ್ದೀನಮ್ಮ. ಪುಷ್ಪ, ನಿನಗೆ ಅಮ್ಮ ಅಂತ ಕರೆಯೋ ಯೋಗ್ಯತೆನೂ ಇಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗು. ಸದ್ಯ ನಮ್ಮ ಮನೆ ತುಂಬಿಸ್ಕೊಳ್ಳೋಕ್ಕಿಂತ ಮುಂಚೆನೇ ಈ ಹುಡುಗಿ ಯೋಗ್ಯತೆ ಏನು ಅಂತ ನನಗೆ ಗೊತ್ತಾಯ್ತು. ಇಲ್ಲ ಅಂದರೆ ನಮ್ಮನೇನು ಹಾಳು ಮಾಡಿಬಿಡೋಳು. ಈಗ ಪುಷ್ಪಾಗೆ ತವ್ರ ಮನೆನೂ ಇಲ್ಲ, ಗಂಡನ ಮನೆನೂ ಇಲ್ಲ, ಪ್ರಿಯತಮ್ಮನ ಮನೆನೂ ಇಲ್ಲ. ಪುಷ್ಪ ಆಗೋಯ್ತು ಅಂತ ಹೇಳಿ ಗಂಡನ ಜೊತೆ ಬಾಳಿದಿದ್ರೆ ಅವಳಿಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನೋಡ್ದಲ್ವಾ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸುಮಿತ್ರಾ ಅನ್ನೋರು ಹಾಯ್ ಅಂತ ಹೇಳಿದರು. ಹಾಯ್ ಸುಮಿತ್ರಾ ಅವರೇ, ಹೇಗಿದ್ದೀರಾ? ಇದೇ ರೀತಿ ಸದಾಕಾಲ ನಿಮ್ಮ ಸಪೋರ್ಟ್ ನಮ್ಮೊಂದಿಗೆ ಇರಲಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.